ಈ ಗೌರಿ ಗಣೇಶ ಹಬ್ಬ ಎಲ್ಲ ನನ್ನ ತಾಲೂಕಿನ ಜನತೆಗೆ ಶಾಂತಿ ನೆಮ್ಮದಿಯನ್ನು ಕೊಡಲಿ. ವಿಶೇಷವಾಗಿ ಆ ಗೌರಿ ಗಣೇಶನನ್ನು ನಾನು ಪ್ರಾರ್ಥನೆ ಮಾಡ್ಕೊತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಸರ್ಕಾರದಲ್ಲಿ ನನ್ನ ತಾಲೂಕಿನ ಜನತೆ ಶಾಸಕನಾಗಿ ಮುಂದುವರಿಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೇವರಲ್ಲಿ ಕೇಳ್ಕೊಂತೀನಿ, ನನ್ನ ತಾಲೂಕಿನ ಜನತೆ ನಂಬಿಕೆ ಇಟ್ಟಿರುವಂಥ ಆ ನಂಬಿಕೆಯನ್ನು ಉಳಿಸ್ಕೊಂಡಂಥ ಒಂದು ಶಕ್ತಿಯನ್ನು ಸರ್ಕಾರದಲ್ಲಿ ಮಾಲೂರು ತಾಲೂಕಿನ ಅಭಿವೃದ್ಧಿ ಮಾಡೋಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ ಜೊತೆಗೆ ಗಣೇಶನೂ ಕೂಡ ಅಷ್ಟೇ. ವಿಶೇಷವಾಗಿ ನಮ್ಮ ಯುವಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಪರಿಸರವನ್ನು ಕಾಪಾಡುವಂಥ ನಮ್ಮ ಯುವಕ ಮಿತ್ರರು ಜವಾಬ್ದಾರಿ ತಗೊಬೇಕಾಗ್ತದೆ. ಪರಿಸರಕ್ಕೆ ವಿರುದ್ಧವಾಗಿ ನಾವೇನು ಮಾಡೋದು ಬೇಡ ಅಂತೇಳಿ ನನ್ನ ಯುವಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ ಈ ಗಣೇಶನ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಾವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಕೂಡ ಅಷ್ಟೇ. ನಮ್ಮ ಸ್ನೇಹಿತರುಗಳೆಲ್ಲರೂ ಕೂಡ ಗಣೇಶನ ಮೂರ್ತಿಗಳನ್ನು ಕೊಡೋಣ ಅಂತೇಳಿ ನಮ್ಮ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡಗಳೆಲ್ಲ ನನ್ನ ರಿಕ್ವೆಸ್ಟ್ ಮಾಡಿದ್ರು. ಗಣೇಶ ಮೂರ್ತಿಗಳನ್ನು ಕೊಡೋಕೆ ಹೋದರೆ ಕೆಲವರು ಒಂದೊಂಥರ ಒಬ್ಬೊಬ್ಬರು ಗಣೇಶ ಮೂರ್ತಿಗಳನ್ನು ಕುಳಿಸೋ ಒಂದು ತೀರ್ಮಾನ ತಗೊಂಡಿರ್ತಾರೆ. ಅದರಿಂದ ಬೇಡ ಅಂತೇಳಿ ಸಹಕಾರವನ್ನು ಕೊಡೋಣ ಅಂತೇಳಿ ನಾವೊಂದು ತೀರ್ಮಾನ ಮಾಡ್ತೀವಿ ನಮ್ಮ ಪಕ್ಷದ ವತಿಯಿಂದ. ಆ ಪ್ರಕಾರ ನನ್ನ ತಾಲೂಕಿನಲ್ಲಿ ಏನು ಮೊದಲಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಅದನ್ನು ಈಗಲೂ ಕೂಡ ಅಷ್ಟೇ ಈ ಗಣೇಶನ ಹಬ್ಬಕ್ಕೆ ಸಹಕಾರ ಕೊಡುವುದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಈ ತಾಲೂಕಿನ ಜನತೆಗೆ, ನಮ್ಮ ವಿಶೇಷವಾಗಿ ನಮ್ಮ ಯುವಕ ಮಿತ್ರರಿಗೆ ವಿನಂತಿಸ್ಕೊಂತ, ನಾವು ನಮ್ಮ ತಾಲೂಕು ಶಾಂತಿಯುತವಾದ ತಾಲೂಕು. ಯಾವತ್ತೂ ಕೂಡ ಶಾಂತಿಗೆ ವಿರುದ್ಧವಾಗಿ ನಮ್ಮ ತಾಲೂಕಲ್ಲಿ ಇತಿಹಾಸ ಇದೆ. ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ತಗೊಂಡಿಲ್ಲ. ನಮ್ಮ ಯುವಕ ಮಿತ್ರರು ಕೂಡ ಅಷ್ಟೇ. ಈ ಗಣೇಶನ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ಇವತ್ತುವರೆಗೂ ನಮ್ಮ ತಾಲೂಕಿನಲ್ಲಿ ಶಾಂತಿಯನ್ನು, ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ತಗೊಂಡೋಗುವಂಥದ್ದು ಒಂದು ಇತಿಹಾಸ ಇದೆ, ಮಾಲೂರು ತಾಲೂಕು ಇತಿಹಾಸ. ಆ ಇತಿಹಾಸವನ್ನು ನಮ್ಮ ಯುವಕ ಮಿತ್ರರು ಎಲ್ಲ ಜಾತಿ ಧರ್ಮಗಳನ್ನು ಕೂಡ ಒಟ್ಟಿಗೆ ತಗೊಳ್ಳುವಂಥದ್ದು ನಮ್ಮ ಒಂದು ಸಂಪ್ರದಾಯ, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಕೂಡ. ಅದನ್ನು ಮುಂದುವರಿಸ್ಕೊಂಡು ನಮ್ಮ ತಾಲೂಕಿನ ಇತಿಹಾಸವನ್ನು ಮುಂದುವರಿಸ್ಕೊಂಡು ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ನಾವು ಯುವಕ ಮಿತ್ರರು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆಯಲ್ಲಿ ವಿಶೇಷವಾಗಿ ನಾನು ಯುವಕ ಮಿತ್ರರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.